ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಮೀನರಾಶಿಯವರು ತುಂಬಾ ಎಮೋಷ್ನಲ್ ಮತ್ತು ಇವ್ರಿಗೆ ಕರುಣೆ ಜಾಸ್ತಿ. ಈ ವಾರ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಕಡಿಮೆ ಎಫರ್ಟ್ ಹಾಕಿದ್ರೂ ನೀವು ಸಾಕು, ನಿಮಗೆ ಪ್ರಗತಿ ಮತ್ತು ಗುರುತು ಸಿಗುತ್ತೆ. ಆಫೀಸ್ನಲ್ಲಿ ಬಾಸ್ ಕಡೆಯಿಂದನೂ ನಿಮಗೆ ಹೊಗಳಿಕೆ ಸಿಗುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ಆದರೆ ನಿಮ್ಮ ಎನರ್ಜಿ ಲೆವೆಲ್ ಸ್ವಲ್ಪ ಲೋ ಆದಂಗೆ ಫೀಲ್ ಆಗುತ್ತೆ. ಅದರಿಂದ ಆತ್ಮವಿಶ್ವಾಸವು ಕಮ್ಮಿ ಆಗಬಹುದು. ಮುಖ್ಯವಾಗಿ ಈ ವಾರ ನಿಮಗೆ ಫ್ಯಾಮ್ಲಿ ಕಡೆಯಿಂದ ತುಂಬಾ ಸಪೋರ್ಟ್ ಸಿಗೋದ್ರಿಂದ, ಜೊತೆಗೆ ನಿಮ್ಮ ತಾಳ್ಮೆಯಿಂದ ಯಾವುದೇ ಸವಾಲುಗಳನ್ನು ಎದುರಿಸ್ತೀರ ನೀವು ಮತ್ತು ಬಾಕಿ ಇರುವ ಕೆಲಸವನ್ನು ಪೂರ್ತಿನೂ ಮಾಡ್ತೀರ. ಯಾವಾಗ ನಿಮ್ಮ ಕುಟುಂಬದ ಬೆಂಬಲ ಮತ್ತು ನಿಮ್ಮ ತಾಳ್ಮೆಯಿಂದ ಎಲ್ಲ ಸವಾಲುಗಳನ್ನು ನಿವಾರಣೆ ಆಗುತ್ತೋ, ಅದರಿಂದಾಗಿ ನಿಮಗೆ ಆತ್ಮವಿಶ್ವಾಸ ಮರಳಿ ಬರೋಕ್ಕೆ ಸಹಾಯನೂ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯ ತುಂಬಾ ಚೆನ್ನಾಗಿರುತ್ತೆ. ಅನಗತ್ಯ ಖರ್ಚಿನ ಮೇಲೆ ಮಾತ್ರ ನೀವು ನಿಯಂತ್ರಣ ಮಾಡಲೇಬೇಕು. ದುಡ್ಡಿನ ವಿಚಾರದಲ್ಲಿ ಒಂದು ಒಳ್ಳೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಅದರ ಪ್ರಕಾರನೇ ನೀವು ನಡೀರಿ. ಆವಾಗ ಸಮಸ್ಯೆ ಏನೂ ಆಗಲ್ಲ. ದುಡ್ಡಿನ ವಿಚಾರದಲ್ಲಿ ಕೆಲಸದ ಜಾಸ್ತಿ ಜವಾಬ್ದಾರಿಗಳಿಂದ ಆಯಾಸನೂ ಆಗಬಹುದು ಮತ್ತು ನಿಮ್ಮ ಭಾವನಾತ್ಮಕದ ಸಮತೋಲನವು ತುಂಬ ಅಗತ್ಯ. ಅಂದರೆ ಎಮೋಷ್ನಲ್ ಬ್ಯಾಲೆನ್ಸು ತುಂಬಾ ಮುಖ್ಯ ಆಗುತ್ತೆ. ನಿಮಗೋಸ್ಕರ ಅಂತ ಸ್ವಲ್ಪ ಟೈಮ್ ತಗೊಳ್ಳಿ, ವಿಶ್ರಾಂತಿ ಪಡೆಯಿರಿ. ಆರೋಗ್ಯದ ಮೇಲೆ ನಿರ್ಲಕ್ಷ್ಯ ವಹಿಸಬೇಡಿ. ಧ್ಯಾನ, ಯೋಗ ಮಾಡ್ಕೊಳ್ಳಿ ಮತ್ತು 8 ಅವರ್ ನಿದ್ದೆ ನೀವು ಪ್ರತಿದಿನ ಮಾಡಲೇಬೇಕು. ನಿದ್ದೆ ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ. ಆಹಾರದ ಬಗ್ಗೆ ಗಮನ ಕೊಡಿ ಮತ್ತು ಸಾಕಷ್ಟು ನೀರನ್ನು ನೀವು ಕುಡಿಬೇಕಾಗುತ್ತೆ. ನಿಮಗೆ ಏನೇ ಸಮಸ್ಯೆ ಅಥವಾ ಚಿಂತೆ ಇದ್ದರೂ ಕುಟುಂಬದವರ ಜೊತೆ ಸ್ಪಷ್ಟದಿಂದ ಮಾತನಾಡಿ ಬಗೆಹರಿಸಿಕೊಳ್ಳಿ. ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಈ ವಾರದ ಪರಿಹಾರ ಮೀನರಾಶಿಯವರಿಗೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಧನ್ಯವಾದಗಳು.